ಮಕ್ಕಳೇ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಕುಮಾರ ವಿಜಯಮಂತ್ರಿ. ಶ್ರೀ ಸಿದ್ದಪ್ಪ ಸ್ಮಾರಕ ಪ್ರವಚನೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸವನ್ನ ನಿರ್ವಹಿಸುತ್ತಿದ್ದೇವೆ. ಇವತ್ತು ನಿಮ್ಮ 10ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಒಂದು ಗದ್ಯಗಳನ್ನ ಅಭ್ಯಾಸ ಮಾಡೋಣ. ಇಲ್ಲಿ ಕತೆ ಅಂದ್ರೆ ನಿಮ್ಗೆಲ್ಲ ಬಹಳ ಇಷ್ಟ ಅಲ್ವಾ? ಕತೆ ಹೇಳ್ಬೋದನ್ನ ಎಲ್ಲರೂ ನಿಮಗೆ ನಿಮಗೆಲ್ಲ ಅಪಾಲದಿಂದ ಅಪಾಲವರಿಗೂ ಕೂಡ ಅಂದ್ರೆ ಬಾಲಕರಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೂ ಕೂಡ ಕತೆ ಅಂದ್ರೆ ಬಹಳ ಇಷ್ಟ ಆಗಿರ್ತಕ್ಕಂಥವ್ರು. ಅವ್ರು ಕೇಳ್ತಾ ಇದ್ರೆ ಕಥೆಗಳನ್ನ ಎಲ್ಲರೂ ಕೂಡ ಬಹಳ ಆಸಕ್ತಿಯಿಂದ ಇಟ್ಕೊಂಡು ಅದರಲ್ಲಿರ್ತಕ್ಕಂಥ ತಿರುಳನ್ನ ಸಾರಾಂಶವನ್ನ ಅರ್ಥ ಮಾಡಿಕೊಂಡು ಬದುಕಲಿಕ್ಕೆ ನೀತಿ ಕಥೆಗಳಿಗೆ ಅಂತಲೇ ಇರ್ತವೆ. ನೀವೆಲ್ಲ ಓದಿದ್ದೀರಿ ಈ ಸೋಪನ ಕಥೆಗಳು, ಜನಾಲಿ ರಾಮಕೃಷ್ಣನ ಕಥೆಗಳು, ಆಮೇಲೆ ಪಂಚತಂತ್ರದ ಕಥೆಗಳು, ಈ ರೀತಿ ಹಲವಾರು ಕಥೆಗಳು ನೀವು ಈಗಾಗಲೇ ಸಾಕಷ್ಟು ಕೇಳಿರ್ತೀರಿ, ಓದಿರ್ತೀರಿ, ಆ ಕಥೆಗಳ ಬಗ್ಗೆ ತಿಳ್ಕೊಂಡಿರ್ತೀರಿ. ಈಗ ಮಾಧ್ಯಮಗಳಲ್ಲೂ ಕೂಡ ಈ ಎಲ್ಲ ಪಂಚತಂತ್ರದ ಕಥೆಗಳೆಲ್ಲ ಬರ್ತಕ್ಕಂಥ ನೋಡ್ತಿದ್ದೀರಿ. ಬಹಳ ಮುಖ್ಯವಾಗಿರ್ತಕ್ಕಂಥ ಕಥೆಗಳು ಕೂಡ ಇರ್ತವೆ. ಹಾಗೆ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಉಪಯುಕ್ತ ಮಾಹಿತಿಗಳನ್ನು ಕೂಡ ನೀತಿಗಳನ್ನು ಕೂಡ ಆ ಕಥೆಗಳಿಂದ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ನಿಮ್ಮ 10ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಅಂತ ಒಂದು ಕಥೆ ಇದೆ. ಅದು ಪಂಚತಂತ್ರದ ಕಥೆ, ವೃಕ್ಷ ಸಾಕ್ಷಿ. ಮತ್ತೆ ಈ ಗದ್ಯಭಾಗವನ್ನು ಬಂದಿರತಕ್ಕಂಥವರು ದುರ್ಗ ಸಿಂಹ ಇರ್ತಕ್ಕಂಥ ಪ್ರಸಿದ್ಧ ಕವಿ. ಸಿಂಹ ಇರ್ತಕ್ಕಂಥ ಪ್ರಸಿದ್ಧ ಕವಿ ಈ ಗದ್ಯಭಾಗವನ್ನ ಬರೆಯುತ್ತಾರೆ. ಇವರ ಕಾಲ 1931. ಕಿಸುನಾಡಿನ ಸಹ್ಯರಿಯವರು ಈಗಿನ ಗದಗಿನ ಇರ್ತಕ್ಕಂಥ ರೋಣ ತಾಲೂಕಿನ ಸವಡಿ ಇರ್ತಕ್ಕಂಥ ಗ್ರಾಮ. ಈಗ ಇದು ಗದಗಿನಲ್ಲಿ ರೋಣ ತಾಲೂಕಿನ ಇರ್ತಕ್ಕಂಥ 1ನೆಯ ಜಗದೇಕಮಲ ಆಸ್ಥಾನದಲ್ಲಿ ಖಂಡನಾಯಕನು, ಸಂದೀಪ್ನಲ್ಲಿಯೂ ಆಯ್ತು. ಮತಧರ್ಮ ಸಮನ್ವಯಕಾರನಾದ ಈತ ಸಹ್ಯರಿಯಲ್ಲಿ ಹಲವಾರು ಪರಿಹಾರ ಭವನಗಳನ್ನು ನಿರ್ಮಿಸಿಕೊಂಡು ಕೆಂಪು ಕಾಗದ ಪಂಚತಂತ್ರದಲ್ಲಿ ವೇದ, ಪರೀಕ್ಷಾ, ವಿಶ್ವಾಸ, ವಂಚನ ಮತ್ತು ಮಿತ್ರಕಾಗ ಎಂಬ 5 ಗ್ರಂಥಗಳನ್ನು ಆಧರಿಸಿ 48 ಪದ್ಯಗಳಿಗೆ ಇವು 457 ಪದ್ಯಗಳಿಂದಲೂ 230 ಶ್ಲೋಕಗಳಿಂದಲೂ ಕೂಡಿದೆ. ಅದರಲ್ಲಿ ವೃಕ್ಷ ಸಾಕ್ಷಿ ಕೂಡ ಒಂದು ವಿಶಿಷ್ಟ ಕಥೆ. ಈ ಗದ್ಯಭಾಗವನ್ನು ಬರೆದಿರುವಂತವರು ದುರ್ಗಸಿಂಹರವರ ಕಾಲ 1931. ಇವರ ಜನ್ಮ ಸ್ಥಳ ಕಿಸುಕಾಡು ನಾಡಿನ ಸಹ್ಯಡಿ, ಈಗಿನ ರೋಣ ಗದಗ ಜಿಲ್ಲೆ ರೋಣ ತಾಲೂಕಿನ ಸವಡಿ ಅಂತಕ್ಕಂಥ ಗ್ರಾಮ. ಸವಡಿ ಅಂತಕ್ಕಂಥ ಗ್ರಾಮದಲ್ಲಿ 1931ರಲ್ಲಿ ದುರ್ಗಸಿಂಹರವರು ಜನಿಸ್ತಾರೆ. ಇವರು ಬರೆದಿರ್ತಕ್ಕಂಥದ್ದು ಪಂಚತಂತ್ರದ ಕಥೆ. ಪಂಚತಂತ್ರ ಕರ್ನಾಟಕ ಪಂಚತಂತ್ರ ಆಯ್ದುಕೊಳ್ಳಲಾಗಿದೆ. ಪಂಚತಂತ್ರ ಕರ್ನಾಟಕ ಪಂಚತಂತ್ರ ಅಂತಕ್ಕಂಥ ಗದ್ಯಭಾಗದಿಂದ ಪ್ರಸ್ತುತ ವೃಕ್ಷ ಸಾಕ್ಷಿಯನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದು ಈ ಗದ್ಯಭಾಗದ ಭಾಷಾ ಭಾವ ಏನಪ್ಪಾ ಅಂತ ಹೇಳಿದ್ರೆ, ಗುಣಾದಿಯಿಂದ ವೈಶಾಖಿಕ ಭಾಷೆಯಲ್ಲಿ ರಚಿತವಾದ ಬೃಹತ್ ಕಥೆ ವಸುಬಾಲಭಟ್ಟನ ಸಂಸ್ಕೃತ ಪಂಚತಂತ್ರಕ್ಕೆ ಆಧಾರ. ಗುಣಾದಿಯಿಂದ ವೈಶಾಖಿಕ ಭಾಷೆಯಲ್ಲಿ ರಚಿತವಾದ ಬೃಹತ್ ಕಥೆ ವಸುಬಾಲಭಟ್ಟನ ಸಂಸ್ಕೃತ ಪಂಚತಂತ್ರಕ್ಕೆ ಆಧಾರ. ತಾನು ಸಂಸ್ಕೃತ ಕೃತಿಯನ್ನು ಬಳಸಿ ಕನ್ನಡ ಪಂಚತಂತ್ರವನ್ನು ರಚನೆಗಳಾಗಿ ವಿಕಸಿಸಿಕೊಂಡಿದ್ದಾನೆ. ಪಂಚತಂತ್ರ
ದುಷ್ಟಬುದ್ಧಿಯ ಪಾತ್ರವತನ ವಂಚನೆ ಕಪಟತನ ಮೋಸದಿಂದ ಹಾಗೂ ಹಾಳಾಗುವುದಲ್ಲದೆ ಸಂಪತ್ತಿಗಾಗಿ ತನ್ನ ತಂದೆಯನ್ನು ಬಲಿ ಕೊಡುವ ದಯಹೀನ ಕೃತ್ಯದಿಂದ ಮಾಡಿದ್ದು ಮಹಾರಾಜ ನೀತಿಯಂತೆ ಕೆಟ್ಟ ಫಲವನ್ನು ಅನುಭವಿಸುವಂತಾಗುತ್ತದೆ. ಈ ಕಥೆಯು ಹಣಕ್ಕಿಂತ ಗುಣಮೇಲು ಎಂಬ ಆಶಯವನ್ನ ಹೊಂದಿರತಕ್ಕಂಥದ್ದು. ಹಣಕ್ಕಿಂತ ಗುಣಮೇಲು ಎಂಬತಕ್ಕಂಥ ಆಶಯ ಭಾವನೆಯನ್ನ ಹೊಂದಿದೆ. ಪ್ರಸ್ತುತ ಗದ್ಯ ವೃಕ್ಷ ಸಾಕ್ಷಿ ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಿಸಿರುವ ಮತ್ತು ಚಂದ್ರಶೇಖರ ಐತಾಳರು ಸಂಪಾದಿಸಿರುವ ದುರ್ಗಸಿಂಹನ ಕಲೆಯ ಕರ್ನಾಟಕ ವತಿಯಿಂದ ಪ್ರಸ್ತುತ ಗದ್ಯವನ್ನು ಆಯ್ದುಕೊಳ್ಳಲಾಗಿರುತ್ತದೆ. ಇಲ್ಲಿ ಗದ್ಯ ಭಾಗದ ಅರ್ಥ ಲೇಖಕರ ಪರಿಚಯ ದುರ್ಗಸಿಂಹ 1931 ಕಿಸುಕಾರ ನಾಟಕ ಶೈಲಿ ಕೃತಿಗಳು ಪಂಚತಂತ್ರ. ಈಗ ಈ ಗದ್ಯ ಭಾಗದ ಪ್ರವೇಶ ವಾಕ್ಯವಾಗುತ್ತೆ. ಮೌಖಿಕ ಪರಂಪರೆಯಲ್ಲಿ ಸಾಗಿಕೊಂಡು ಇಂದು ಗ್ರಂಥಸ್ಥ ರೂಪ ಪಡೆದಿರುವ ಕನ್ನಡ ಕಥಾ ಸಾಹಿತ್ಯ ಅತ್ಯಂತ ಜನಪ್ರಿಯ ಪ್ರಕಾರ. ಮನರಂಜನೆಯ ಜೊತೆಗೆ ಜೀವನ ಮೌಲ್ಯಗಳಾದ ಸತ್ಯ, ಪ್ರೇಮ, ಅಹಿಂಸೆ, ತ್ಯಾಗ, ನಿಸ್ವಾರ್ಥ ಸೇವೆ ಮುಂತಾದ ವಿಷಯಗಳನ್ನ ಪ್ರತಿಪಾದಿಸುತ್ತವೆ. ದೇವತೆಗಳು, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಯಕ್ಷಿಣಿಯರು, ಅಸುರರು ಮುಂತಾದ ಪಾತ್ರಗಳ ಮೂಲಕ ಕಥೆಗಳು ವಿಸ್ತಾರವನ್ನು ಪಡೆಯುತ್ತವೆ. ಕಥಾ ಸಾಹಿತ್ಯದಲ್ಲಿ ದುರ್ಗಸಿಂಹನ ಪಂಚತಂತ್ರದ ಕಥೆಗಳು ಅಪಾಲವೃದ್ಧರಿಗೂ ಪ್ರಿಯವಾಗಿರತಕ್ಕಂಥವು. ಕುಸುಪಾಗಪಟ್ಟಣ ಸಂಸ್ಕೃತ ಪಂಚತಂತ್ರದ ಕೃತಿಯನ್ನು ದುರ್ಗಸಿಂಹನು ಕನ್ನಡಕ್ಕೆ ಅಳವಡಿಸಿ ಚಂಪೋಶಿಯಲ್ಲಿ ರಚಿಸಿದ್ದಾನೆ. ಪಂಚತಂತ್ರ ಕನ್ನಡ ಸಾಹಿತ್ಯ ಪರಂಪರೆಯನ್ನು ಶ್ರೀಮಂತಗೊಳಿಸಿದ ಕೃತಿಗಳಲ್ಲಿ ಇದು ಕೂಡ ಬಹಳ ಮಹತ್ವವಾಗಿರತಕ್ಕಂಥದ್ದು ಅಂತ ಒಂದು ಗದ್ಯ ಭಾಗ ವೃಕ್ಷ ಸಾಕ್ಷಿ. ಗದ್ಯವನ್ನ ಮಥುರಾ ನಗರದೊಳಗೆ ಧರ್ಮಬುದ್ಧಿಯಂ ದುಷ್ಟಬುದ್ಧಿ ಎಂಬ இருவர் வணிக புத்திர புதுமைನೋಡ್ ಪರದರು ಹೋಗಿ ಪಿರಿದು ಅಪ್ಪ ಬಂದು ಪಡೆದು ಮಗಳದು ಬಂದು ನಿಜ ಜನ್ಮಭೂಮಿಯಪ್ಪ ಮಥುರಾಪುರದ ಬೈರು ಉದ್ಯಾನವನದ ಒಳಗೆ ಬೀಡು ಬಿಟ್ಟು ಅರ್ಧರಾತ್ರಿಯೋ ಧರ್ಮಬುದ್ಧಿ ಅಪ್ಪ ದುಷ್ಟಬುದ್ಧಿಯನ್ನು ಕರೆದು ಪೊನ್ನ ಕಚ್ಚುಕೊಳ್ಳುವನೆ ದುಷ್ಟಬುದ್ಧಿ ಪಾಪಬುದ್ಧಿ ಅಕ್ಕಲು ಬಗೆದು ಇಂತು ಎಂದಂ. ನಾವು ಈ ಪೊನ್ನಂ ಕೊಚ್ಚುಕೊಂಡು ಮನೆಗಳು ಸ್ವೇಚ್ಛೆಯಿಂದ ಇರುವವರ ಅಲ್ಲಂ ಮತ್ತಂ ಹೊರದು ಹೋಗಲು ಬೆಳಕು ಅದು ಕಾರಣದಿಂದ ನಿನಗಂ ಎನಗಂ ಬೀಯಕ್ಕೆ ತಕ್ಕ ಅನಿತು ಪನ್ನಕೊಂಡು ಮಿಕ್ಕ ಪನ್ನನ್ ಎಲ್ಲವನ್ ಇಲ್ಲಿಯೇ ಮುಳುಗುಮಂ. ಏನೇ ಧರ್ಮಬುದ್ಧಿ ಆ ಪಾಪಕರ್ಮನಂ ತನ್ನ ಮನದನನ್ ಎಂದೇ ಬಗೆದಂ. ಅದಕ್ಕೆ ಒಡಮಟ್ಟು ಒಂದು ಮಹಾಪಟ್ಟವಿಡಪಿಯ ಕೆಲವರು ಒಂದಂ ಕೂಡುದು ಮರುದಿವಸ ಇರುವರು ಒಳವನ್ನು ಕೊಟ್ಟು ಇಷ್ಟ ವಿಶೇಷಗಳನ್ನು ನಾನು ಅನುಭವಿಸುತ್ತ ಇರುತ್ತು. ದುಷ್ಟಬುದ್ಧಿ ಧರ್ಮಬುದ್ಧಿಯನ್ನು ಮುಚ್ಚಿಸಿ ಹೋಗಿ ಬಂದಂ ಎಲ್ಲ ಕೊಂಡು ಉಳಿಯ ಮುನ್ನಿನಂತೆ ಕೂಡು ಕೆಲವ ದಿವಸಕ್ಕೆ ತಾನೇ ಧರ್ಮಬುದ್ಧಿಯಲ್ಲಿಗೆ ಬಂದು ಬೀಗಕ್ಕೆ ಬಂದು ಇಲ್ಲ ಇನ್ನು ಕಿರಿದುಕೊಂಡು ತೆಗೆದುಕೊಂಡು ಕೊಡುವಂ ಬನ್ನಿ ಎಂದು ಒಡಂಗೊಂಡು ಹೋಗಿ ಕೂಡದ ಎಡೆಯೋಡು ಪನ್ನಂ ಕಾಣದೆ ಇನ್ನು ಉಸಿರದೇ ಇರುತ್ತವೆ ಅಂದು ತನ್ನ ಮೇಲೆ ಕೊಡು ಎಂದು ಪನ್ನನ್ ಎಲ್ಲವನ್ನು ನೀನೇ ಕೊಡೆ ಎಂಬುದಂ. ಮತ್ತೆ ಅರ್ಕುಟಿಲ್ಲಮನಂ ಧನಬದ್ಧತೆಯಿಂದಂ ಧರ್ಮಬುದ್ಧಿ ನುಡಿದಂ ಕುಸಿಯಂ ಮತಿಗೆಟ್ಟು ತಸ್ಕರಸ್ಯ ಅಮೃತಬಲಂ ಎಂಬ ವಾಕ್ಯವಂ ನೆನೆಯುತ್ತಂ. ತಸ್ಕರಸ್ಯ ಅಮೃತಂ ಬಲಂ ಎಂತಂ. ಈಗ ಗದ್ಯಭಾಗವನ್ನ ಚರ್ಚೆ ಮಾಡ್ತಾ ಅರ್ಥ ಮಾಡ್ಕೊಳ್ತಾ ಬರೋಣ. ಮಥುರಾ ನಗರ ಒಂದು ಊರಿತ್ತು. ಆ ಊರ ಹೆಸರು ಮಥುರಾ ನಗರ.
ಧರ್ಮ ಬುದ್ಧಿ ಮತ್ತೊಬ್ಬ ದುಷ್ಟ ಬುದ್ಧಿ ಅಂತ ಇಬ್ರು ಧರ್ಮ ಬುದ್ಧಿ ದುಷ್ಟ ಬುದ್ಧಿ ಇರುವ ವಣಿಕ ಪುತ್ರರು ವಣಿಕರಂದ್ರೆ ವ್ಯಾಪಾರಸ್ಥರ ವ್ಯಾಪಾರ ಪುತ್ರ ಮಕ್ಕಳಿದ್ದು ಮಧುರ ನಗರ ಇರ್ತಕ್ಕಂಥವರು ಆ ಊರಲ್ಲಿ ಧರ್ಮ ಬುದ್ಧಿ ದುಷ್ಟ ಬುದ್ಧಿ ಅಂತಕ್ಕಂಥ ಇಬ್ಬರು ವ್ಯಾಪಾರಸ್ಥರ ಮಕ್ಕಳಿದ್ದು ಇವರು ವಣಿಕ ಪುತ್ರರು ಪುದುವಿನವರು ಬರದು ಹೋಗಿ ತಿಳಿದು ಅಪ್ಪ ಪೊನ್ನ ಪಡೆದು ಮಗಳದು ಬಂದು ನಿಜ ಜನ್ಮಭೂಮಿಯಪ್ಪ ಪುದುವಿನವರು ಜೊತೆಯಲ್ಲಿ ಬರದು ಹೋಗಿ ಇಬ್ಬರು ಕೂಡ ಬರದವರಿಗೆ ವ್ಯಾಪಾರ ಮಾಡಲಿಕ್ಕೆ ಬರದು ವ್ಯಾಪಾರವನ್ನು ಮಾಡಲಿಕ್ಕೆ ಜೊತೆಯಲ್ಲಿ ಹೋಗ್ತಾರೆ. ಪಾರ್ಟ್ನರ್ಶಿಪ್ ಮೇಲೆ ಒಂದು ವ್ಯಾಪಾರವನ್ನ ಮಾಡಬೇಕು ಅಂತ ಆಲೋಚನೆ ಮಾಡಿಕೊಂಡು ಪಕ್ಕದ ಊರಿಗೆ ಧರ್ಮಬುದ್ಧಿ ಮತ್ತು ದುಷ್ಟ ಬುದ್ಧಿ ಹೋಗ್ತಾರೆ. ಮಥುರಾ ನಗರದ ಒಳಗೆ ಧರ್ಮಬುದ್ಧಿಯಂ ದುಷ್ಟ ಬುದ್ಧಿಯಂ ಎಂಬ ಇರುವ ವಣಿಕ ಪುತ್ರ ಮದುವಿನೋಡ್ ಬರದು ಹೋಗಿ ಪಿರಿದು ಅಪ್ಪ ಪನ್ನ ಪಿರಿದು ಅಪ್ಪ ಸ್ವಲ್ಪ ಹಿರಿದು ಬಹಳಷ್ಟು ಒಂದನ್ನ ಪಡೆದು ಮಗಳದು ಬಂದು ವ್ಯಾಪಾರ ಹೋಗ್ತಾರೆ. ವ್ಯಾಪಾರ ಹೆಚ್ಚಿನ ವ್ಯಾಪಾರ ಆಗುತ್ತೆ. ಅಲ್ಲಿ ಒಂದುಗಳನ್ನೆಲ್ಲ ಚೆನ್ನಾಗಿ ಸಂಪಾದನೆ ಮಾಡಿಕೊಂಡು ಮತ್ತೆ ಅಲ್ಲಿಂದ ವಾಪಸ್ ಬರ್ತಾರೆ. ಇಲ್ಲಿ ನಿಜ ಜನ್ಮಭೂಮಿಯಪ್ಪ ತಾನು ಹುಟ್ಟಿರ್ತಕ್ಕಂಥ ಜನ್ಮಭೂಮಿಯಾಗಿರ್ತಕ್ಕಂಥ ಮಧುರಾ ನಗರಕ್ಕೆ ವಾಪಸ್ ಬರ್ತಾರೆ. ಜನ್ಮಭೂಮಿಯಪ್ಪ ಮಥುರಾಪುರದ ಬಯಲು ಉದ್ಯಾನವನದ ಒಳಗೆ ಕ್ರೀಡಾಂಬಿಟ್ಟು ಬಯಲು ಉದ್ಯಾನವನ ಮಧುರಾ ನಗರದ ಪಕ್ಕದಲ್ಲಿ ಒಂದು ಉದ್ಯಾನವನ ದೊಡ್ಡ ಪಾರ್ಕ್ ಇತ್ತಂತೆ. ಬಯಲು ದೊಡ್ಡದಾಗಿರ್ತಕ್ಕಂಥ ಪಾರ್ಕ್ ಇತ್ತು. ಒಳಗೆ ಕ್ರೀಡಾಂಬಿಟ್ಟು ಅರ್ಧರಾತ್ರಿಗಳು ಧರ್ಮಬುದ್ಧಿಯಪ್ಪ ಅರ್ಧರಾತ್ರಿ ಒಳಗೆ ಬರುತ್ತೆ. ಆಗ ಧರ್ಮಬುದ್ಧಿಯಾಗಿರ್ತಕ್ಕಂಥವ್ರು ಒಳ್ಳೆ ರೀತಿ ಆಲೋಚನೆ ಹೇಳ್ತಾರೆ. ಅವರ ಬುದ್ಧಿ ಅನುಸಾರವಾಗಿ ಅವರ ವ್ಯಕ್ತಿತ್ವದ ಅನುಸಾರವಾಗಿ ಇಬ್ಬರಿಗೂ ಕೂಡ ಹೆಸರಿಟ್ಟಿದ್ದಾರೆ. ಧರ್ಮ ಬುದ್ಧಿ ಧರ್ಮದ ರೀತಿಯಲ್ಲಿ ನಡ್ಕೊಳ್ತಕ್ಕಂಥವನು, ದುಷ್ಟ ಬುದ್ಧಿ ಯಾವಾಗ ದುಷ್ಟದನ್ನು ಆಲೋಚನೆ ಮಾಡ್ತಕ್ಕಂಥವನು, ಕೆಟ್ಟದನ್ನು ಆಲೋಚನೆ ಮಾಡ್ತಕ್ಕಂಥವನು, ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸ್ತಕ್ಕಂಥವನು. ಧರ್ಮ ಬುದ್ಧಿ ಮತ್ತೆ ದುಷ್ಟ ಬುದ್ಧಿಯನ್ನು ಕರೆದು ಪನ್ನ ಪಂಚಿಕೊಳ್ಳುವನು. ಏನಾದ್ರು ಜೊತೆಗೆ ವ್ಯಾಪಾರ ಮಾಡಿಕೊಳ್ಳುವ ನಮ್ಮಿಬ್ಬರಿಗೂ ಸಾಕಷ್ಟು ಲಾಭ ಬಂದಿದೆ. ಹೊಂದಿರ್ತಕ್ಕಂಥ ಲಾಭ ಬಂದರೆ ಇಬ್ರು ಕೂಡ ಅರ್ಧ ಲಾಭವನ್ನ ಹಂಚ್ಕೊಂಡು ಬಿಡೋಣ ಅಂತ ಹೇಳಿ ಧರ್ಮ ಬುದ್ಧಿ ಧರ್ಮದ ಬಗ್ಗೆ ಆಲೋಚನೆ ಮಾಡಿ ಒಳ್ಳೆ ರೀತಿಯಲ್ಲಿ ಆಲೋಚನೆ ಮಾಡಿ ದುಷ್ಟ ಬುದ್ಧಿಯನ್ನ ಕರೆದು ಈ ರೀತಿ ಹೇಳ್ತಾರೆ. ಇಬ್ರು ಬಂದಿರ್ತಕ್ಕಂಥ ಲಾಭದಲ್ಲಿ ಅರ್ಧ ಲಾಭವನ್ನ ಹಂಚಿಕೊಳ್ಳೋಣ, ಪಂಚಿಕೊಳ್ಳೋಣ ಏನೇ ಅಂತ ಹೇಳಿದಾಗ ದುಷ್ಟ ಬುದ್ಧಿ ಪಾಪ ಬುದ್ಧಿ ಆಗಲು ದುಷ್ಟ ಬುದ್ಧಿ ಪಾಪ ಬುದ್ಧಿ ಅವನು ಯಾವಾಗ ಆಲೋಚನೆ ಇರುತ್ತೆ ಅಂದ್ರೆ ಬರೀ ಮೋಸ ಮಾಡ್ತಕ್ಕಂಥದ್ದು, ಇನ್ನೊಬ್ಬನಿಗೆ ಕೆಟ್ಟದನ್ನು ಮಾಡ್ತಕ್ಕಂಥದ್ದು, ಇನ್ನೊಬ್ಬನಿಗೆ ಅನ್ಯಾಯವನ್ನು ಮಾಡ್ತಕ್ಕಂಥದ್ದೇ ಅವನ ಆಲೋಚನೆ ಆಗಿರುತ್ತೆ. ಆಗಲು ಬಗೆದು ಇಂದು ಎಂದನು ಕೆಟ್ಟದಾಗಿ ಆಲೋಚನೆ ಮಾಡಿಕೊಂಡು ಈ ರೀತಿ ಹೇಳ್ತಾನೆ. ಬಗೆದು ಇಂದು ಎಂದನು ಈ ರೀತಿ ಹೇಳ್ತಾನೆ. ನಾವು ಈ ಬನ್ನ ಪಚ್ಚುಕೊಂಡು ಮನೆಯೋ ಸ್ವೇಚ್ಛೆಯಿಂದ ಇರ್ಬಾರಲ್ಲ. ಇಲ್ಲ ಸ್ನೇಹಿತ, ನಾವಿಬ್ರು ಕೂಡ ಈ ಒಂದು ಹಳೆ ಹೊಸಗನ್ನಡದಲ್ಲಿ ಆಗುತ್ತೆ. ಈ ಬಂದು ಇರ್ತಕ್ಕಂಥದ್ದು ಒಂದು ಅಂದರೆ ಬಂಗಾರವನ್ನ ಅಥವಾ ಆ ದುಡ್ಡನ್ನ ಅಥವಾ ಬಂಗಾರವನ್ನು ಇಬ್ರು ಕೂಡ ಹಂಚಿಕೊಂಡು ಸ್ವೇಚ್ಛೆಯಿಂದ ಇರ್ಬಾರಲ್ಲ. ಸ್ವೇಚ್ಛೆಯಿಂದ ಇರ್ತಕ್ಕಂಥ ಅಥವಾ ಬಳಸ್ಕೊಂಡು ಮಜಾ ಮಾಡಿಕೊಂಡು ಊರಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ನಾವಿಬ್ಬರು ಕೂಡ ಅಲ್ಲ ಇರುವ ಅಲ್ಲ. ಮತ್ತು ಪರದು ಹೋಗಲು ಬೇಡೂ ಅದ ಕಾರಣದಿಂದ ಸ್ವೇಚ್ಛೆಯಿಂದ ನಾವು ನಮ್ಮ ಇಷ್ಟ ಬಂದಾಗೆ ಅವರನ್ನ ಕರ್ಕೊಂಡು ಮಜಾ ಮಾಡಿಕೊಂಡು ಇರ್ತಕ್ಕಂಥವರಲ್ಲ. ಇವತ್ತೆಲ್ಲ ಆ ಸಂದರ್ಭದಲ್ಲಿ ಈ ಬನ್ನನ್ನ ತೆಗೆದುಕೊಂಡು ವ್ಯಾಪಾರ ಮಾಡ್ಕೊಂಡು ಬರೋದಂತೆ ಅಂತ ಮನಸ್ಸಿನೊಳಗೆ ಕೆಟ್ಟದನ್ನ ಆಲೋಚನೆ ಮಾಡಿ ದುಷ್ಟ ಬುದ್ಧಿ ಧರ್ಮ ಬುದ್ಧಿ ಈ ರೀತಿ ಸಲಹೆಯನ್ನು ಕೊಡ್ತಾರೆ. ಸ್ವೇಚ್ಛೆಯಿಂದ ಇರುವ ಅಲ್ಲ ಮತ್ತು ಪರದು ಹೋಗಲು ಬೇಡಕು ಅದು ಕಾರಣದಿಂದ ಏನದ ಬಿಯ ಕೆಟ್ಟ ಅರಿತು ಬಂದು ಅಲ್ಲ ಪರದು ಹೋಗಲು ಬೇಡಕು ವ್ಯಾಪಾರ ಬೇಕು. ಆಗ
ಖರ್ಚಿಗೆ ನಮ್ಮ ನಿಮ್ಮ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಈ ಕೇಕ್ ಕೊಡೋಣ. ಪರದಂ ಹೋಗಲ್ ಪರದು ವ್ಯಾಪಾರಕ್ಕೆ ಹೋಗು 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 ವ್ಯಾಪಾರಕ್ಕೆ ಹೋಗ್ತಕ್ಕಂಥವ್ರು ಆ ಟೈಮಿನಲ್ಲಿ ದುಡ್ಡು ಬೇಕಲ್ಲ, ಹಾಗಾಗಿ ಈ ದುಡ್ಡನ್ನು ನಾವು ಹಂಚ್ಕೊಳ್ತಕ್ಕಂಥದ್ದು ಬೇಕಾಗಿಲ್ಲ. ನೆಕ್ಸ್ಟ್ ವ್ಯಾಪಾರಕ್ಕೆ ಬೇಕಾಗುತ್ತಲ್ಲ ಆ ಸಮಯದಲ್ಲಿ ಈ ದುಡ್ಡನ್ನ ನಾವಿಬ್ರು ಕೂಡ ಹಂಚ್ಕೊಳ್ಳೋಣ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಅದ ಕಾರಣದಿಂದ ನಿನಗಂ ಎನಗಂ ಏಕೆ ತಕ್ಕ ಖರ್ಚು ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ತೆಗೆದುಕೊಂಡು ಮನೆದು ಪೊನ್ನಂ ಕೊಂಡು ಮನೆದು ಎಷ್ಟು ಬೇಕಾಗುವುದನ್ನು ತೆಗೆದುಕೊಂಡು ಮಿಕ್ಕ ಪೊನ್ನಂ ಎಲ್ಲವನ್ನೂ ಉಳಿದಿರತಕ್ಕಂಥ ಪೊನ್ನನ್ನ ಹಣವನ್ನ ಎಲ್ಲವನ್ನೂ ಕೂಡ ಇಲ್ಲಿಯೇ ಮಡುಗುವಂ. ಈ ಉದ್ಯಾನವನದೊಳಗೆ ಗುಂಡಿ ಕೂಡಿ ಯಾಯುಗಾನಕ್ಕೆ ಮಡಿಗಿಟ್ಟು ಅಡಗಂದ್ರೆ ಅಡಚಿಟ್ಟು ಬಚ್ಚಿಕ್ಕಿ ಹೋಗ್ಬಿಡೋಣ. ಇನ್ನೊಂದ್ಸರಿ ನಾನು ನಿಮ್ಗೆ ವ್ಯಾಪಾರ ಕೊಡ್ತೀವಲ್ಲ ಜೊತೆಯಲ್ಲೇ ವ್ಯಾಪಾರ ಮಾಡೋಣ, ಇದೇ ತರ ಒಳ್ಳೆ ಲಾಭ ಬರುತ್ತೆ. ಅದಕ್ಕೋಸ್ಕರ ಇನ್ನು ತೆಗೆದುಕೊಂಡ್ರೆ ಮನೆಗೆ ಎಲ್ಲ ಖರ್ಚಾಗುತ್ತೆ, ಇಲ್ಲೇ ಇಟ್ಕೋಣ ಅಂತೇಳಿ ಅವನಿಗೆ ಒಂದು ಸಲಹೆಯನ್ನ ಕೊಡ್ತಾನೆ. ದುಷ್ಟ ಬುದ್ಧಿ ಧರ್ಮ ಬುದ್ಧಿಗೆ ಈ ರೀತಿ ಸಲಹೆಯನ್ನ ನೀಡುತ್ತಾನೆ. ಪೊನ್ನಂ ಕೊಡೋದಕ್ಕ ಪೊನ್ನಂ ಎಲ್ಲಮಂ ಇಲ್ಲಿಯೇ ಮಾಡುವ ಏನೇ ಅಂದಾಗ ಧರ್ಮ ಬುದ್ಧಿ ಆ ಪಾಪ ಕರ್ಮ ತನ್ನ ಮನದನ್ನ ಹಿಂದೆ ಬಗೆದು ಧರ್ಮ ಬುದ್ಧಿ ಆ ಪಾಪ ಕರ್ಮವನ್ನು ಆ ದುಷ್ಟ ಬುದ್ಧಿಯ ಮನಸ್ಸನ್ನಾಗಿ ಸ್ವಚ್ಛವಾಗಿರ್ತಕ್ಕಂಥದ್ದು ಅವನು ಒಳ್ಳೆಯದೇ ಆಲೋಚನೆ ಮಾಡ್ತಿದ್ದಾನೆ. ಈಗ ನಾವೇನಾದ್ರೂ ಮನೆಗೆಲ್ಲ ದುಡ್ಡು ತೆಗೆದುಕೊಂಡ್ರೆ ಅದು ಅವತ್ತೆಲ್ಲ ಖರ್ಚಿಗೆ ವ್ಯಯ ಆಗುತ್ತೆ, ಖರ್ಚಾಗುತ್ತೆ. ಪುನಃ ವ್ಯಾಪಾರಕ್ಕೆ ಹೋಗಬೇಕು ಅನ್ನೋ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಇವನು ಆಲೋಚನೆ ಕೂಡ ಕರೆಕ್ಟ್ ಇದೆ, ನನ್ನಾಗಿ ಆಲೋಚನೆ ಮಾಡ್ತೀನಿ ಅಂತ ಹೇಳಿ ತಿಳಿದುಕೊಂಡು ಮನದನ್ನು ಹಿಂದೆ ಬರೆಯಂ ಅದಕ್ಕೆ ಒಡಂಬಟ್ಟು ಅದಕ್ಕೆ ಹೋಗ್ಕೊಳ್ತಾನೆ. ಒಡಂಬಟ್ಟು ಹೋಗ್ಕೊಟ್ಟು ಅದಕ್ಕೆ ಒಪ್ಕೊಂಡ ಅದಕ್ಕೆ ಆ ಉದ್ಯಾನವನದಲ್ಲಿ ದುಡ್ಡನ್ನ ಅಥವಾ ಒಂದನ್ನ ಬಚಿಕ್ಕದಕ್ಕೆ ಒಪ್ಕೊಡ್ತಾರೆ. ಒಂದು ಮಾ ಒಟ್ಟವಿಡಪಿಯೋ ಕೆಲವರು ಪೊನ್ನಂ ಕೂಡುದು ಮಾ ಒಟವಿ ಒಟವಿದ್ರೆ ದೊಡ್ಡದು ಕುಂಚ ಇತ್ತು, ಒಟವಿ ಆಟ ಕಡಲಿ ಇಪ್ಪಿನ ಬಿಡಪಿಯೋ ಒಂದು ಮರ ಮಹಾ ಬಿಡಪಿಯೋ ದೊಡ್ಡದಾಗಿರ್ತಕ್ಕಂಥ ಒಂದು ಮರ ಇತ್ತು. ಆ ಮರದ ಹತ್ರ ಅದನ್ನೆಲ್ಲ ಇರೋದಕ್ಕೆ ಅಲ್ಲೇ ಬಚಿಕ್ಕಲಿಕ್ಕೆ ಅವರೆಲ್ಲರೂ ಕೂಡ ಆಲೋಚನೆಯನ್ನ ಮಾಡ್ತಾರೆ. ಯಾರೋ ದುಷ್ಟ ಬುದ್ಧಿ ಮತ್ತೆ ಧರ್ಮ ಬುದ್ಧಿ ಇಬ್ರು ಕೂಡ ಅದನ್ನಲ್ಲೇ ಇರೋದಕ್ಕೆ ಆಲೋಚನೆಯನ್ನ ಮಾಡ್ತಾರೆ. ಹಾಗಾಗಿ ಮತ್ತೆ ಅದನ್ನ ಮನಸ್ಸಿಗೆ ಕುತ್ಕೊಂಡು ಅಲ್ಲಿ ಗುಂಡಿ ತೆಗೆದು ಅಲ್ಲಿ ಇರೋದಕ್ಕೆ ವ್ಯವಸ್ಥೆಯನ್ನ ಮಾಡ್ತಾರೆ. ದೊಡ್ಡದಾದ ಅಶ್ವತ್ಥ ಮಹಾ ಮಹಾ ಒಟ್ಟ ಡಬ್ಬಿ ಒಟ್ಟ ಡಬ್ಬಿ ದೊಡ್ಡದಾಗಿರ್ತಕ್ಕಂಥ ಮಹಾ ದೊಡ್ಡದಾದ ಅಶ್ವತ್ಥ ಮರ ದೊಡ್ಡದಾದ ಅಶ್ವತ್ಥ ಮರ ಅಶ್ವತ್ಥ ಮರ ಇರುತ್ತೆ. ಅದ್ರ ಕೆಳಗೆ
ಮೋಸವನ್ನು ಮಾಡಿ ವಂಚಿಸಿ ಮೋಸ ಮಾಡಿ ಮೋಸವನ್ನು ಮಾಡಿ ವಂಚಿಸಿ ಹೋಗಿ ಒಂದನ್ನು ಎಲ್ಲ ನಂಬಿಕೊಂಡು ಅಲ್ಲಿರ್ತಕ್ಕಂಥ ಶೋಧನೆ ಮಾಡಬೇಕಾದ್ರೆ ವಶೀಕರ್ತಕ್ಕಂಥ ಅಳಿಸಿರ್ತಕ್ಕಂಥ ಎಲ್ಲವನ್ನ ಇವನೇ ತೆಗೆದುಕೊಳ್ತಾನೆ. ಒಂದು ಕುಳಿಯ ಮುನ್ನಿನಂತೆ ಕೂಡು ಕುಳಿಯನ್ನು ಕುಂಡಿ ಅದಕ್ಕಂಥ ಕುಳಿಯ ಗುಂಡಿಯನ್ನು ಮುಂಚೆ ಏನಿತ್ತು ಅದೇ ತರ ಓಡ್ತಕ್ಕಂಥ ಕೆಲಸವನ್ನು ಮುಂದಿನಂತೆ ಕೂಡು ಗುಂಡಿ ತೆಗೆದು ಮನೆಯೆಲ್ಲ ಚಿಲ್ಲದ ಹಾಕೊಂಡು ಮತ್ತೆ ಮಣ್ಣನ್ನು ಮುಚ್ಚಿ ಆ ತಲೆಯ ಬಿಡುವ ಅವನ್ನೆಲ್ಲ ಎಲ್ಲಿ ಸಮ ಮಾಡಿ ನಿಂತು ಅದೇ ತರವಾಗಿ ಮಾಡ್ತಾನೆ. ಅಂದ್ರೆ ಈ ಗುಂಡಿಯನ್ನ ಯಾರು ಹೊಡೆದು ಕೂಡ ಅನುಮಾನ ಪಡಬಾರ್ದು. ನೀವು ತಗೊಂಡು ಗೊತ್ತಾಗಬಾರ್ದು ಅಂತೇಳಿ ಅವನು ಕಳ್ಳನ ಆಲೋಚನೆ ಮಾಡ್ತಾ ಅವನ್ನ ವಚಿರ್ತಾನೆ, ತಗೊಂಡು ಹೋಗ್ತಾನೆ. ಕೊಂಡು ಕುಳಿಯ ಮುನಿನಂತೆ ಕೂಡು ಕೆಲವಾರು ದಿವಸಕ್ಕೆ ತಾನೇ ಧರ್ಮಬುದ್ಧಿಯಲ್ಲಿಗೆ ಬಂದು ಈ ಕರ್ಕೊಂಡು ಹೋಗ್ತಾನೆ. ಕಾಲದಾದ್ಮೇಲೆ ಇವನು ಮಾಮೂಲಿ ಇರ್ತಾನೆ, ಧರ್ಮಬುದ್ಧಿನೂ ಕೂಡ ಅವನಷ್ಟು ಕಾಮ ಇರ್ತಾನೆ, ಇವನಷ್ಟು ಕಿವು ಇರ್ತಾನೆ. ಹೀಗೆ ಸುಮಾರು ತಿಂಗಳಾದ್ಮೇಲೆ ಕೆಲವು ದಿನಗಳಾದ್ಮೇಲೆ ಧರ್ಮಬುದ್ಧಿ ಹತ್ರಕ್ಕೆ ದುಷ್ಟಬುದ್ಧಿ ಬರ್ತಾನೆ. ಕೆಲವೊಂದು ದಿವಸಕ್ಕೆ ತಾನೇ ದುಷ್ಟಬುದ್ಧಿ ಧರ್ಮಬುದ್ಧಿಯಲ್ಲಿ ಬಂದು ಉಬಿಯಕ್ಕೆ ಪೊನ್ನು ಇಲ್ಲ. ಉಬಿಯ ಅಂದ್ರೆ ವೇಯಕ್ಕೆ ಖರ್ಚಿರ್ತಕ್ಕಂಥದ್ದೆಲ್ಲ ದುಡ್ಡು ಖಾಲಿ ಹಾಕಿಬಿಟ್ಟೆ. ಒಂದಿಲ್ಲ ಇನ್ನು ಕಿರಿದು ಪನ್ನ ತೆಗೆದುಕೊಳ್ಳುವ ಬನ್ನಿ ಹೋಗಿ ಕಿರಿದು ಸ್ವಲ್ಪ ಒಂದನ್ನ ತೆಗೆದುಕೊಂಡು ಬಂದ್ಬಿಡೋಣ. ಕಿರಿದು ಸ್ವಲ್ಪ ಒಂದನ್ನ ತೆಗೆದುಕೊಂಡು ಬಂದ್ಬಿಡೋಣ. ಖರ್ಚಿಲ್ಲಂಗಾಗುತ್ತೆ. ಇನ್ನು ಸ್ವಲ್ಪ ಲಾಭವನ್ನ ಉಳಿತಕ್ಕಂಥ ಅಲ್ಲೇ ಕೊನೆಗೆ ನೀವು ವ್ಯಾಪಾರ ಮಾಡ್ಕೋಲ್ಲ. ಆ ಸಂದರ್ಭದಲ್ಲಿ ಯಾವ ಒಂದನ್ನು ತೆಗೆದುಕೊಂಡು ಹೋಗಿ ಮತ್ತೆ ವ್ಯಾಪಾರ ಮಾಡ್ಕೊಂಡು ಬರೋಣ ಅಂತ ತೋರಿಸ್ತಾ ತೆಗೆದು ಬನ್ನಿ ತೆಗೆದುಕೊಂಡು ಬನ್ನಿ ಎಂದು ಒಡಂಕೊಂಡು ಕೂಡ ಒಪ್ಪಿಕೊಂಡು ಹೋಗ್ತಾರೆ. ಉದ್ಯಾನವನದಲ್ಲಿ ತಾವಿಬ್ರು ಕೂಡ ಸೇರ್ಕೊಂಡು ಒಂದು ಅಶೋಕ ಮರದ ಕೆಳಗಡೆ ಏನು ಒಂದನ್ನ ಬಚ್ಚಿದ್ರು ಆ ಒಂದನ್ನ ತೆಗೆದುಕೊಳ್ಳಲಿಕ್ಕೆ ಆಲೋಚನೆಯನ್ನ ಮಾಡಿಕೊಂಡು ಇಬ್ರು ಕೂಡ ಹೋಗ್ತಾರೆ. ಹೋಗಿ ಇಬ್ರು ನೋಡಿರ್ತಕ್ಕಂಥ ಗುಂಡಿ ಹತ್ರ ಹೋಗಿ ನೋಡಿ ಗುಂಡಿಯನ್ನ ತೆಗೆಯೋದಕ್ಕೆ ಪ್ರಯತ್ನವನ್ನ ಇಬ್ರು ಕೂಡ ಮಾಡ್ತಾರೆ. ಹೋಗಿ ಕೂಡದ ಎಳೆ ಸ್ಥಳ ಕೂಡದ ಎಲೆಯಲ್ಲಿ ಇವರು ಎಲ್ಲಿ ಹೋಗಿದ್ರು ಆ ಸ್ಥಳದಲ್ಲಿ ಸ್ಥಳದಲ್ಲಿ ಎಲ್ಲಿ ಮುಚ್ಚಿದ್ರು ಆ ಸ್ಥಳದ ಎಡೆಯು ಒಂದೊಂದು ಕಾಣದೆ ಎಲ್ಲರೂ ಹೋಗ್ತಾರೆ. ಅಲ್ಲಿ ಇಲ್ಲ ಒಂದೆಲ್ಲ ಮಮೃಮಯ ಆಗಿದೆ. ಇವರಿಬ್ಬರಿಗೂ ಕೂಡ ಇವರು ಬಚ್ಚಿರ್ತಕ್ಕಂಥ ಸ್ಥಳದಲ್ಲಿ ಒಂದು ಸಿಗ್ತಾ ಇಲ್ಲ. ಎಲ್ಲ ಹುಡುಕಾಡ್ತಾರೆ. ಎಷ್ಟೇ ಸುಸ್ತಾಗಿ ಹುಡುಕಾಡೋದು ಇದ್ರ ಸಿಗೋದು ಅದೆಲ್ಲ ಬುದ್ಧಿ ನಾನು ಮಾತ್ರ ಅದನ್ನ ಹೇಳೋದಕ್ಕೆ ಸಿದ್ಧನಿಲ್ಲ. ಒಂದನ್ನೆಲ್ಲ ಇನ್ನೂ ಎಂದು ಹೋಗಿ ಕೂಡದನ್ನು ಎಡೆಯೋಡು ಬಂದನ್ನು ಕಾಣದೆ ಹತ್ರ ಎಲ್ಲೂ ಕೂಡ ಒಂದು ಸಿಗ್ತಾ ಇಲ್ಲ. ಒಂದನ್ನು ಕಾಣದೇ ಇಲ್ಲ. ಇನ್ನು ಉಸಿರದೇ ಇರ್ತದೆ. ಇನ್ನು ನಾನು ಹೇಳದಿದ್ರೆ ನನ್ನ ಮೇಲೆ ಅಂದ್ರೆ ಆ ತಪ್ಪು ನನ್ನ ಮೇಲೆ ಬರುತ್ತೆ, ಆ ಸುಳ್ಳು ನನ್ನ ಮೇಲೆ ಬರುತ್ತೆ ಅಂತ ಹೇಳಿ ಅವನ ಆಲೋಚನೆ ಮಾಡಿ ಆ ದುಷ್ಟ ಬುದ್ಧಿ ಧರ್ಮ ಬುದ್ಧಿ ಮಾತಾಡೋದ್ರಿಂದ ಮುಂಚೆನೆ ಇವನು ಆಲೋಚನೆ ಮಾಡ್ತಾನೆ.
ನೀನೇ ಇರ್ತಕ್ಕಂಥವನ್ನ ಕರ್ಕೊಂಡು ಹೋಗಿದೀಯಾ? ಯಾಕಂದ್ರೆ ನನ್ನ ನಿನ್ನ ಇಬ್ಬರು ಬಿಟ್ರೆ ಇಲ್ಲಿ ಹೊಂದಿರ್ತಕ್ಕಂಥ ವಿಚಾರ ಯಾರಿಗೂ ಕೂಡ ಗೊತ್ತಿಲ್ಲ. ಹಾಗಾದ್ರೆ ಇಲ್ಲಿರ್ತಕ್ಕಂಥವ್ರು ಎಲ್ಲ ಹೋದ್ರು, ನೀನೇನೋ ಮೋಸವನ್ನು ಮಾಡ್ತಿದ್ಯಾ, ನೀನೇ ಕರ್ಕೊಂಡು ಹೋಗಿದೀಯಾ ಅಂತೇಳಿ ಅವನ್ನ ಎಲ್ಲವೂ ನೀನೇ ಕೊಂಡೇ, ನೀನೇ ಕೊಂಡ್ಕೊಂಡು ಹೋಗಿದೀಯಾ ಅಂತೇಳಿ ದುಷ್ಟ ಬುದ್ಧಿ ಧರ್ಮ ಬುದ್ಧಿ ಮೇಲೆ ಆಪಾದನೆ ಹೊರಿಸ್ತಾನೆ, ಕಳ್ಳತನವನ್ನ ಓಡಿಸ್ತಾನೆ. ಇಷ್ಟ ಒಂದು ಮಧುರ ನಗರ ಅಂತ ಒಂದು ಊರಿತ್ತು. ಆ ಊರಲ್ಲಿ ಇಬ್ರು ಸ್ನೇಹಿತರು, ಒಬ್ಬ ದುಷ್ಟ ಬುದ್ಧಿ, ಇನ್ನೊಬ್ಬ ಧರ್ಮ ಬುದ್ಧಿ, ಇವರಿಬ್ರು ಕೂಡ ವ್ಯಾಪಾರಸ್ಥರ ಮಕ್ಕಳು. ಇವರಿಬ್ರು ಕೂಡ ಜೊತೆಗೆ ಒಂದು ವ್ಯಾಪಾರ ಮಾಡಬೇಕು ಅಂತ ಆಲೋಚನೆ ಮಾಡಿಕೊಂಡು ಬೇರೆ ಊರಿಗೆ ವ್ಯಾಪಾರ ಮಾಡಬೇಕಾರೆ ಆ ಹೊತ್ತು ಏನೋ ಕೃಷ್ಣನ ಏನೋ ಗೊತ್ತಿಲ್ಲ, ಒಳ್ಳೆ ವ್ಯಾಪಾರ ಎಂದು ಕೂಡ ಆಗುತ್ತೆ. ವ್ಯಾಪಾರ ಮುಗಿಸ್ಕೊಂಡು ಲಾಭ ಪಡಿತಕ್ಕಂಥದ್ದನ್ನು ಇಟ್ಕೊಂಡು ಅಲ್ಲಿಂದ ವಾಪಸ್ ಬರ್ತಾ ಇರ್ತಾರೆ. ಬಂದು ತನ್ನ ನಿಜ ಭೂಮಿಯ ಇರ್ತಕ್ಕಂಥ ಮಧುರಾ ನಗರಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾತ್ರಿ ಆಗುತ್ತೆ. ಅಲ್ಲಿ ನೋಡ್ಬಿಟ್ಟು ಉದ್ಯಾನವನ ಇರುತ್ತೆ. ಆ ಉದ್ಯಾನದ ರೂಪದಲ್ಲಿ ಆಲೋಚನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಧ್ಯರಾತ್ರಿ ಸಂದರ್ಭದಲ್ಲಿ ಧರ್ಮ ಬುದ್ಧಿ ಒಳ್ಳೆಯದನ್ನ ಆಲೋಚನೆ ಮಾಡ್ಕೊಂಡು ಗೆಳೆಯ ನಾವು ಇಬ್ಬರು ಕೂಡ ಸೇರಿ ವ್ಯಾಪಾರ ಮಾಡ್ಕೊಂಡು ಬಂದಿವಿ, ಬಂದಿರ್ತಕ್ಕಂಥ ಲಾಭದಲ್ಲಿ ಇಬ್ಬರಿಗೂ ಆಗುತ್ತೆ, ಹಾಗಾಗಿ ಇಬ್ರು ಕೂಡ ಸಮವಾಗಿ ಹಂಚ್ಕೊಳ್ಳೋಣ ಅಂತ ಹೇಳ್ತಾನೆ. ಇವನು ಒಳ್ಳೆದ ಆಲೋಚನೆ ಮಾಡಿ ಹೇಳ್ತಾನೆ. ಆದ್ರೆ ದುಷ್ಟ ಬುದ್ಧಿ ದುಷ್ಟವಾಗಿ ಆಲೋಚನೆ ಮಾಡ್ತಾ, ಕೆಟ್ಟದನ್ನ ಆಲೋಚನೆ ಮಾಡ್ತಾ, ಬೇಡ ಬೇಡ ಧರ್ಮ ಬುದ್ಧಿ ಇದು ತೆಗೆದುಕೊಂಡು ನಾವು ಮನೆ ತಗೊಂಡ್ರೆ ಸುಮ್ಮನೆ ನಾವು ಸ್ವಚ್ಛಂದವಾಗಿ ಖರ್ಚು ಮಾಡೋದು ಯಾರು ಇದನ್ನು ಉಪಯೋಗದಿಂದ ವೇಟ್ ಮಾಡ್ತೀವಿ, ಇದು ಹಾಗೇ ಇತ್ತು, ಇಲ್ಲೇ ಬಿಟ್ಟೋದ್ರೆ ಮುಂದಿನ ಸರಿ ವ್ಯಾಪಾರ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇಬ್ಬರು ಸೇರಿಯನ್ನ ತೆಗೆದುಕೊಂಡು ಹೋಗುವಂತೆ ಹೇಳಿ ಅವನಿಗೆ ಈ ಮಾತನ್ನ ಹೇಳ್ತಾನೆ. ಆಗ ನಿಜ ನಿಜ ಕುಷ್ಠಬುದ್ಧಿ ಇರತಕ್ಕಂಥ ಒಳ್ಳೆ ವಿಚಾರ ಅಂತ ಆಲೋಚನೆ ಮಾಡಿ ಅವರಿಬ್ಬರು ಕೂಡ ಅಲ್ಲೇ ಒಂದು ಅಶ್ವತ್ಥಾಮ ಮರಗಳಿಗೆ ದೊಡ್ಡದಾಗಿರ್ತಕ್ಕಂಥ ಗುಂಡಿಯನ್ನು ತೆಗೆದು ಗುಂಡಿಗಳಿಗೆಲ್ಲ ಒಂದನ್ನ ಕೆಳಗಡೆ ಹಾಕಿ ಹೋಗ್ತಾರೆ. ಹಾಕಿ ಇವರಿಬ್ಬರು ಕೂಡ ಹೋಗಿ ಕೆಲವು ಜನ ಸುಖವಾಗಿ ಸಂತೋಷವಾಗಿ ಇರ್ತಾರೆ. ಅಂತ ಸಂದರ್ಭದಲ್ಲಿ ದುಷ್ಟ ಬುದ್ಧಿ ಕೆಟ್ಟದಾಗಿ ಆಲೋಚನೆ ಮಾಡಿಕೊಂಡು ಇವ್ರು ಮೋಸ ಮಾಡಬೇಕು, ಅನ್ಯಾಯ ಮಾಡಬೇಕು ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲದೆ ಅಶ್ವತ್ಥಾಮ ಕೆಳಗಡೆ ಬಂದು ಇವನೇ ಬೆಳೆಸಿರ್ತಕ್ಕಂಥ ಒಂದು ನೆಲದ ಬಾಚಿಕೊಂಡು ಮುಂಚೆ ಹೆಂಗಿತ್ತು ಅದೇ ರೀತಿಯಲ್ಲಿ ಗುಂಡಿಗೆಯನ್ನ ಸಮ ಮಾಡಿಕೊಡ್ತಾನೆ. ಯಾರಿಗೂ ಕೂಡ ಗೊತ್ತಿರೋದು ಗೊತ್ತಾಗಬಾರ್ದು ಅಂತೇಳಿ ವಾಪಸ್ ಹೋಗ್ತಾನೆ. ಅಷ್ಟೆಲ್ಲ ಆದ್ಮೇಲೆ ಇವನು ಹೋಗಿ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ತಾನೇ ಧರ್ಮ ಬುದ್ಧಿ ಹತ್ರ ಬಂದು ಈ ಖರ್ಚು ದುಡ್ಡು ಇಲ್ಲ, ದುಡ್ಡೆಲ್ಲ ಖಾಲಿಯಾಗಿದೆ, ಹೋಗಿ ಅಲ್ಲಿರ್ತಕ್ಕಂಥ ದುಡ್ಡನ್ನ ತೆಗೆದುಕೊಂಡು ಬರೋಣ ಬರ್ರಿ, ಇಬ್ಬರಿಗೂ ಖರ್ಚಿಗೆ ಬೇಕಾಗುತ್ತೆ ಅಂತಕ್ಕಂಥ ಮಾತನ್ನ ನಾವು ಹೇಳಿ ಕರ್ಕೊಂಡು ಹೋಗ್ತಾನೆ. ಹೋಗಿ ನೋಡ್ತಾರೆ, ಎಲ್ಲ ಕಡೆ ನೋಡ್ತಾರೆ, ಎಲ್ಲಿ ನೋಡ್ತಾರೆ ಒಂದೇ ಇಲ್ಲ, ಒಂದೆಲ್ಲ ಖಾಲಿ ಆಗಬೇಕು. ಹಾಗಾಗಿ ನೀವು ಸುಮ್ಮನೆ ಈ ಕಳ್ಳತನ ನನ್ನೇ ಬರುತ್ತೆ ಅಂತ ಆಲೋಚನೆ ಮಾಡಿ ದುಷ್ಟ ಬುದ್ಧಿ ಧರ್ಮ ಬುದ್ಧಿ ಇನ್ನಿರ್ತಕ್ಕಂಥವನ್ನ ನೀನೇ ಕರ್ಕೊಂಡು ಹೋಗ್ತೀಯಾ, ನೀನು ಬಿಟ್ರೆ ಈ ಒಂದು ನನಗೆ ಯಾರಿಗೂ ಕೂಡ ಗೊತ್ತಿಲ್ಲ, ಹಾಗಾಗಿ ಇಲ್ಲಿರ್ತಕ್ಕಂಥವನ್ನ ನೀನೇ ಅಂತಕ್ಕಂಥ ರೂಪದಲ್ಲಿ ಅವನ ಮೇಲೆ
ದುಷ್ಟಬುದ್ಧಿಯು ಯಾವ ಸಲಹೆ ಇತ್ತನು ಈ ಮೂರು ಪ್ರಶ್ನೆಗೆ ನಾನು ಬರ್ಕೊಂಡು ಉತ್ತರ ಬರ್ಕೊಂಡು ಕಥೆಗೆ ಸಂಬಂಧಪಟ್ಟಾಗೆ ಸ್ವಲ್ಪ ವಿಡಿಯೋ ಕ್ಲಿಪ್ಪನ್ನು ನೋಡೋಣ. ಇಷ್ಟು ಮಾಡಿಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ಕೇಳಿರ್ತೇನೆ, ಕೇಳ್ಕೊಳ್ಬೇಕು. ಆಮೇಲೆ ಜೊತೆಗೆ ನಾಳೆ ಬರುವಾಗ ಎಲ್ಲರೂ ಕೂಡ ಒಂದು ಕಥೆಯನ್ನ ಹೊರಕೊಂಡು ಬನ್ನಿ, 2 ಕಥೆಯನ್ನ ಹೊರಕೊಂಡು ಬನ್ನಿ. ಇದು ಇವತ್ತಿನ ಪೂರ್ವಪಕ್ಷ. ಥ್ಯಾಂಕ್ ಯು, ಧನ್ಯವಾದಗಳು. ವಿದ್ಯಾರ್ಥಿಗಳೇ, ಇವತ್ತಿನ ದಿನ ಈ ವಿಡಿಯೋದ ಮೂಲಕ ಪಂಚತಂತ್ರ ಕವಿ ಎಂದು ಪ್ರಸಿದ್ಧನಾದಂತಹ ದುರ್ಗಸಿಂಹನ ಪರಿಚಯವನ್ನು ಮಾಡಿಕೊಳ್ಳೋಣ. ಕನ್ನಡ ಸಾಹಿತ್ಯದಲ್ಲಿ ದುರ್ಗಸಿಂಹನ ಸ್ಥಾನ ಮಹತ್ವಪೂರ್ಣವಾಗಿದೆ. ದುರ್ಗಸಿಂಹನು ಪಂಚತಂತ್ರ ಎಂಬ ಕೃತಿಯನ್ನು ಬರೆದ. ಇದು ಒಂದು ಚಂಪು ಕಾವ್ಯ. ಚಂಪು ಕಾವ್ಯ ಜೊತೆಗೆ ಪದ್ಯಗಿಂತ ಗದ್ಯಗಳೇ ಹೆಚ್ಚು ಈ ಕೃತಿಯೊಳಗೆ ಕಂಡುಬರುತ್ತೆ. ಕಾರಣ, ಸಾಮಾನ್ಯ ಜನರಿಗೆ ಈ ಕಾವ್ಯ ತಿಳಿಲಿ ಎನ್ನುವಂಥ ಉದ್ದೇಶ. ಈ ದುರ್ಗಸಿಂಹನ ಪರಿಚಯವನ್ನು ಮಾಡಿಕೊಳ್ಳೋಣ. ದುರ್ಗಸಿಂಹನು ಹಳಗನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬನು. ಅಂದರೆ ಹರಿಹರನ ನಂತರ, ಪಂಪ, ರನ್ನರ ನಂತರ ಬದುಕಿ ಬಾಳಿದಂಥವನು ದುರ್ಗಸಿಂಹ. ಇವನ ಕಾಲ ಕ್ರಿಸ್ತ ಶಕ ಸುಮಾರು 1030. ದುರ್ಗಸಿಂಹನ ಕಾಲ 1030. ದುರ್ಗಸಿಂಹನು ಚಾಲುಕ್ಯ ರಾಜನಾಗಿದ್ದಂತಹ ಜಗದೇಕ ಮಲ್ಲನ ಎನಿಸಿಕೊಂಡಂಥ ಜಯಸಿಂಹನ ಬಳಿ ಆಶ್ರಯನ್ನು ಪಡೆದುಕೊಂಡಿದ್ದ. ಇವನು ಚಾಲುಕ್ಯ ರಾಜನಾದ ಜಗದೇಕ ಮಲ್ಲ ಅಂದರೆ ಜಯಸಿಂಹನ ಬಳಿ ಆಶ್ರಯ ಪಡೆದುಕೊಂಡಿದ್ದ. ದಂಡನಾಯಕನಾಗಿದ್ದ, ಸಂಧಿ ವಿಗ್ರಹನಾಗಿದ್ದ. ಅಂದರೆ ಯುದ್ಧದಲ್ಲಿ ಸಂಧಿಯನ್ನು ಮಾಡುವುದನ್ನು, ಅಂದರೆ ಒಂದು ರೀತಿ ಯುದ್ಧದ ಸಂದರ್ಭದಲ್ಲಿ ಸಂಧಿ ಮಾಡಿಕೊಳ್ಳಲು ಅಂತಹ ಏನಪ್ಪ ಒಂದು ಕಾರ್ಯವನ್ನು ಈ ದುರ್ಗಸಿಂಹ ಮಾಡ್ತಾ ಇದ್ದ. ಇವರ ತಂದೆ ಈಶ್ವರಾರ್ಯ, ತಾಯಿ ರೇವಕಬ್ಬೆ. ಇವನ ತಂದೆ ಈಶ್ವರಾರ್ಯರ ಕುಟುಂಬ ಏನಪ್ಪ ಅಂದ್ರೆ ಬ್ರಾಹ್ಮಣ ಕುಲದವನು. ಇವನು ನೆನಪಿಟ್ಕೊಳ್ಳಿ, ಇವನು ಧರ್ಮ ಬ್ರಾಹ್ಮಣ. ಮುಖ್ಯವಾಗಿ ಈಶ್ವರಾರ್ಯನ ತಂದೆ ವೇದಗಳನ್ನು ಅಧ್ಯಯನ ಮಾಡ್ತಾ ಇದ್ದಂತೆ ಅವರ ಅಜ್ಜನೂ ಏನಪ್ಪ ಅಂದರೆ ಪ್ರಸಿದ್ಧನಾದಂತಹ ವೇದಗಳನ್ನು ಅಧ್ಯಯನ ಮಾಡ್ತಾ ಇದ್ದ. ಈ ಗುರು ಶಂಕರ ಭಟ್ರು ಯಾರಪ್ಪ ಅಂದರೆ ದುರ್ಗಸಿಂಹನ ಗುರು ಶಂಕರ ಭಟ್ಟರು ಮಹಾನ್ ಏನಪ್ಪ ಅಂದರೆ ಒಂದಷ್ಟು ಬುದ್ಧಿವಂತವುಳ್ಳಂತಹ ಗುರುಗಳಾಗಿದ್ದರು. ಈತ ಇದ್ದಿದ್ದು ಕರ್ನಾಟಕದ ಕಿಸುನಾಡಿನ ಸೈಯಡಿ ಎಂಬ ಅಗ್ರಹಾರದಲ್ಲಿ. ಇವನ ಊರು ಅಂತ ಹೇಳ್ತಾರೆ. ಕರ್ನಾಟಕದ ಕಿಸುನಾಡಿನಲ್ಲಿದ್ದಂಥ ಸೈಯಡಿ ಎಂಬ ಅಗ್ರಹಾರದಲ್ಲಿದ್ದಂಥವನು ಧರ್ಮ ಸ್ಮಾರ್ತ ಬ್ರಾಹ್ಮಣ. ಬ್ರಾಹ್ಮಣದಲ್ಲಿ ಅಲ್ಲಿ ಕಮ್ಮೆ ಅಂತ ಬರುತ್ತೆ, ಗೌತಮ ಗೋತ್ರ ಅಂತ ಬರುತ್ತೆ. ಗೌತಮ ಗೋತ್ರದ ಕಮ್ಮೆ ಬ್ರಾಹ್ಮಣ ಅಂತ ಹೇಳ್ತಾರೆ. ಹೀಗಾಗಿ ಇವನು ತನ್ನ ಆಶ್ರಯ ನೀಡಿದಂಥ ಜಗದೇಕ ಮಲ್ಲ ಜಯಸಿಂಹನ ಆಜ್ಞೆಯಂತೆ ಹರಿಹರದಲ್ಲಿ ದೇವಾಲಯಗಳನ್ನು ಕಟ್ಟಿಸಿದ ಅಂತ ಹೇಳ್ತಾರೆ. ದುರ್ಗಸಿಂಹನು ಏನಪ್ಪ ಹರಿಹರದಲ್ಲಿ ಅವನ ಆಜ್ಞೆಯಂತೆ, ಆಶ್ರಯದಾತನ ಆಜ್ಞೆಯಂತೆ ಹರಿಹರ ದೇವಾಲಯ ಕಟ್ಟಿಸಿದ ಅಂತೇಳಿ ಕೆಲವು ಆಧಾರಗಳಲ್ಲಿ ನಮಗೆ ಕಂಡುಬರುತ್ತೆ. ಇಷ್ಟು ಇವನ ಪರಿಚಯ. ಈ ದುರ್ಗಸಿಂಹ ಏನಪ್ಪ ಅಂದರೆ ಇವನು ಬರೆದಂತಹ ಕೃತಿ ಪರಿಚಯ. ದುರ್ಗಸಿಂಹನ ಕೃತಿ ಪರಿಚಯ. ದುರ್ಗಸಿಂಹನ ಪಂಚತಂತ್ರ ಮೊದಲಿಗೆ ಗುಣಾಢ್ಯನು ಪೈಶಾಚಿಕ ಭಾಷೆಯಲ್ಲಿ ಬರೆದಂತಹ ಬೃಹತ್ ಕಥೆಯನ್ನು ಆಧಾರವಾಗಿಟ್ಟುಕೊಂಡು ಬರೆದಂಥವನು ಯಾರಪ್ಪ ಅಂದರೆ ವಸುಭಾಗ ಭಟ್ಟ. ಇವನು ಸಂಸ್ಕೃತದಲ್ಲಿ ಪಂಚತಂತ್ರ ಅಂತ ಬರೆದಿದ್ದ.
ನೋಡ್ರಿ, ಮೊದಲ ಗುಣಾಢ್ಯನು ಪೈಶಾಚಿಕ ಭಾಷೆಯಲ್ಲಿ ಬೃಹತ್ ಕಥೆಯನ್ನು ಬರೆದಿದ್ದ. ಅದನ್ನಿಟ್ಟುಕೊಂಡು ವಸುಭಾಗ ಭಟ್ಟ ಸಂಸ್ಕೃತದಲ್ಲಿ ಪಂಚತಂತ್ರ ಬರೆದ. ಈ ವಸುಭಾಗ ಭಟ್ಟ ಬರೆದಂತಹ ಪಂಚತಂತ್ರ ಎಂಬ ಸಂಸ್ಕೃತದ ಕೃತಿಯನ್ನಾಧಾರವಾಗಿಟ್ಟುಕೊಂಡು ಕನ್ನಡದಲ್ಲಿ ದುರ್ಗಸಿಂಹ ಪಂಚತಂತ್ರ ಬರೆದ ಅಂತ ಹೇಳ್ಕೊಂಡಿದ್ದಾನೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ನೆನಪಿಟ್ಕೊಳ್ರಿ. ದುರ್ಗಸಿಂಹನು ಪಂಚತಂತ್ರವನ್ನು ವಸುಭಾಗ ಭಟ್ಟ ಬರೆದಂತಹ ಪಂಚತಂತ್ರ ಎಂಬ ಸಂಸ್ಕೃತ ಕೃತಿಯಿಂದ ಬರೆಯಲಾಗಿದೆ, ಆಧಾರವಾಗಿಟ್ಟುಕೊಂಡು ಬರೆಯಲಾಗಿದೆ. ವಿಷ್ಣು ಶರ್ಮನು ಏನಪ್ಪ ಅಂದರೆ ಅವನು ಪಂಚತಂತ್ರ ಬರೆದ ಅಂತ ಹೇಳ್ತಾರೆ, ವಿಷ್ಣು ಶರ್ಮ ಅಂತಕ್ಕಂಥವನು. ಆದರೆ ಆ ವಿಷ್ಣು ಶರ್ಮ ರಚನೆ ಮಾಡಿದಂಥ ಪಂಚತಂತ್ರ ಆಧಾರವಾಗಿಟ್ಟುಕೊಂಡು ಬರೆದಿಲ್ಲ. ಇಲ್ಲಿ ವಸುಭಾಗ ಭಟ್ಟ ಬರೆದಂತಹ ಪಂಚತಂತ್ರನ ಆಧಾರವಾಗಿಟ್ಟುಕೊಂಡು ದುರ್ಗಸಿಂಹ ಈ ಕಥೆಯನ್ನು ಬರೀತಾನೆ. ಈ ಒಂದು ಚಂಪು ಕಾವ್ಯ, ಒಂದು ಪಂಚತಂತ್ರ ಚಂಪು ಶೈಲಿಯಲ್ಲಿ ಬರೆದಂತಹ ಸಂಸ್ಕೃತ ಶಬ್ದಗಳನ್ನು ಸೂಕ್ತವಾಗಿ ಬಳಸಿ, ಜೊತೆಗೆ ಕನ್ನಡದ ಗಾದೆಗಳನ್ನು ಬಳಸಿ ಬಹಳ ಹಿತವಾಗಿ ಬಳಸಿಕೊಂಡು ಕನ್ನಡ ಗದ್ಯದ ಬೆಳವಣಿಗೆ ಸಹಾಯ ಮಾಡಿದ್ದಾನೆ. ನೋಡಿ, ಚಂಪು ಅಂದರೆ ಗದ್ಯ ಪದ್ಯ ಮಿಶ್ರಿತವಾದಂಥದ್ದನ್ನು ನಾವು ಚಂಪು ಅಂತ ಕರಿತೀವಿ. ಇಲ್ಲಿ ಗದ್ಯಗಳೇ ಏನಪ್ಪ ಅಂದರೆ ಜಾಸ್ತಿಯನ್ನು ಬಳಸಿಕೊಂಡು, ಸಂಸ್ಕೃತದ ಶ್ಲೋಕಗಳನ್ನು ಬಳಸಿಕೊಂಡು, ಜೊತೆಗೆ ಕನ್ನಡದ ಗಾದೆಗಳನ್ನು ಬಳಸಿಕೊಂಡು ದುರ್ಗಸಿಂಹ ಪಂಚತಂತ್ರವನ್ನು ಬರೀತಾನೆ. ಈ ಪಂಚತಂತ್ರದಲ್ಲಿ ಏನು ಮಾಡಿದ್ದಾನಂದರೆ, ಈ ಕೃತಿಯೊಳಗೆ ಪ್ರಾಣಿ ಪಕ್ಷಿ ಜಡ ವಸ್ತುಗಳು ಪ್ರಧಾನ ಪಾತ್ರಗಳಾಗಿ ಮಾನವರ ರೀತಿಯಲ್ಲಿ ಮಾತನಾಡೋದನ್ನು ಕಾಣಬಹುದು ನಾವು. ಈ ಒಂದು ಪಂಚತಂತ್ರ ಕೃತಿಯಲ್ಲಿ ಏನಪ್ಪ ಅಂದರೆ ಪ್ರಾಣಿ ಪಕ್ಷಿಗಳು ಸಹ ಮಾತಾಡುತ್ತವೆ. ಜಡ ವಸ್ತುಗಳು, ಬಾವಿ, ಕೆರೆ, ಹಳ್ಳ, ಗುಡ್ಡ, ಬೆಟ್ಟ, ಇವುಗಳು ಸಹ ಏನಪ್ಪ ಅಂದರೆ ಮಾನವ ರೀತಿಯಲ್ಲಿ ಮಾತಾಡುವಂತಹ ಕಥೆಗಳನ್ನು ಈ ಪಂಚತಂತ್ರದಲ್ಲಿ ಬರೀತಾನೆ. ಇದು ಚಂಪು ರೂಪದಲ್ಲಿದ್ದರೂ ಸಹ ಗದ್ಯವೇ ಹೆಚ್ಚಾಗಿ ಬರೆದಂಥದ್ದು. ನೋಡಿ ಅಂದರೆ ಪಂಚತಂತ್ರ ಪ್ರಾಣಿ ಪಕ್ಷಿ ಜಡವಸ್ತು ಪ್ರಧಾನ ಪಾತ್ರ ವಹಿಸಿಕೊಂಡು ಬರೆದಿದ್ದನ್ನು ನಾವಿಲ್ಲಿ ಕಾಣಬಹುದು. ಪಂಚತಂತ್ರ ಎಂಬ ಕೃತಿಯನ್ನು, ಇದರಲ್ಲಿ 5 ತಂತ್ರಗಳಿವೆ. ಪಂಚ ಅಂದರೆ 5, ಹೆಸರೇ ಹೇಳುವ ಹಾಗೆ, ಕೃತಿ ಹೆಸರೇ ಹೇಳುವ ಹಾಗೆ 5 ತಂತ್ರಗಳನ್ನು ಬಳಸಿಕೊಂಡು ಈ ಕೃತಿಯನ್ನು ರಚನೆ ಮಾಡಿದ್ದಾನೆ. ಇದರಲ್ಲಿ ಏನಪ್ಪ ಅಂದರೆ 5 ತಂತ್ರಗಳದವಲ್ಲ, ಒಟ್ಟು 457 ಪದ್ಯಗಳು, 230 ಶ್ಲೋಕಗಳು, 48 ಉಪಕಥೆಗಳಿವೆ. ನೆನಪಿಟ್ಕೊಳ್ರಿ, ಒಟ್ಟು 457 ಪದ್ಯಗಳಿದ್ದು 230 ಶ್ಲೋಕಗಳು, 48 ಉಪಕಥೆಗಳನ್ನು ಈ ಪಂಚತಂತ್ರದಲ್ಲಿ ಬರೆದಿದ್ದಾನೆ. ಮೊದಲನೇ ತಂತ್ರ, 5 ತಂತ್ರಗಳ ಭೇದ ಪ್ರಕರಣವನ್ನು ಬರೆದಿದ್ದಾನೆ. 2ನೇ ಪ್ರಕಾರದಲ್ಲಿ ಪರೀಕ್ಷಾ ವ್ಯಾವರ್ಣನ ಪ್ರಕರಣ ಬರೆದಿದ್ದಾನೆ. 3ನೇದರಲ್ಲಿ ವಿಶ್ವಾಸ ಪ್ರಕರಣ ಬರೆದಿದ್ದಾನೆ. 4ನೇದಲ್ಲಿ ವಂಚನಾ ಪ್ರಕರಣ. 5ರಲ್ಲಿ ಮಿತ್ರಕಾರ ವರ್ಣನೆ. ಈ 5 ಪ್ರಕರಣಕ್ಕೆ ತಕ್ಕ ಹಾಗೆ ಸಾಕಷ್ಟು ಉಪಕಥೆಗಳನ್ನು ರಚನೆ ಮಾಡಿದ್ದಾನೆ. ಭೇದ, ಯಾವ ರೀತಿ ಭೇದಗಳಿರ್ತವೆ, ಯಾವ ರೀತಿ ದೇವರ ಪರೀಕ್ಷೆ ಮಾಡ್ತಾನೆ, ಪರೀಕ್ಷೆಯಲ್ಲಿ ಯಾವ ರೀತಿ ಪಾಸ್ ಆಗಬೇಕು, ಜೀವನ ಪರೀಕ್ಷೆ ಮತ್ತು ಈ ನಾವು ಬರೆಯುವಂಥ ಪರೀಕ್ಷೆ ಅಲ್ಲ, ಜೀವನ ಎಂಬ ಪರೀಕ್ಷೆಯಲ್ಲಿ ಯಾವ ರೀತಿ ದೇವರು ಯಾವ ರೀತಿ ನಾವು ಪರೀಕ್ಷೆ ಮಾಡ್ತಾನೆ. ವಿಶ್ವಾಸ, ಯಾರ್ಯಾರ ಮೇಲೆ ವಿಶ್ವಾಸ ಇಡಬೇಕು. ವಂಚನೆ, ಜನರು ಹೇಗೆ ವಂಚನೆ ಮಾಡ್ತಾರೆ, ಪ್ರಾಣಿಗಳಲ್ಲಿ ಯಾವ ರೀತಿ ವಂಚನೆ ಮಾಡ್ತಾರೆ, ಆ ಪ್ರಾಣಿಗಳು ಕಥೆಗಳನ್ನು ಇಟ್ಟುಕೊಂಡು ಬರೀತಾರೆ. ಮಿತ್ರಕಾರ್ಯ, ಮಿತ್ರರು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ಈಗ ಒಂದು ಕೃತಿಯೊಳಗೆ ರಚನೆ ಮಾಡ್ತಾನೆ. ಮುಂದೆ ಇಲ್ಲಿ ಒಂದೊಂದು ಪ್ರಕರಣದಲ್ಲಿ ಒಂದೊಂದು ಕಥೆಯನ್ನು ಹೇಳಿದ್ದಾನೆ. ನೋಡಿ, 1ನೇ ಪ್ರಕರಣದಲ್ಲಿ ಎತ್ತಿಗೂ ಸಿಂಹಕ್ಕೂ ಉಂಟಾದ ಗೆಳೆತನವನ್ನು ಬರೀತಾನೆ. ಆ ಗೆಳೆತನವನ್ನು ನರಿ ಮುರಿದ ಕಥೆಯನ್ನು 1ನೇ ಪ್ರಕರಣದಲ್ಲಿ ಅಂದರೆ ಭೇದ ಪ್ರಕರಣದಲ್ಲಿ ಬರೀತಾನೆ. ಈ ಪರೀಕ್ಷಾ ವ್ಯಾವರಣ ಪ್ರಕರಣದಲ್ಲಿ ಬ್ರಾಹ್ಮಣನೊಬ್ಬ ಮುಂಗುಸಿಯನ್ನು ಕೊಂದ ಕಥೆಯನ್ನು ಬರೀತಾನೆ, ಕೋಪದಿಂದ ಮುಂಗುಸಿನ ಸಾಯಿಸದಂಥದ್ದನ್ನು. ವಿಶ್ವಾಸದಲ್ಲಿ ಕಾಗೆಗಳು, ಗೂಬೆಗಳು ಗುಹೆಯನ್ನು ಸುಟ್ಟ ಕಥೆಯನ್ನು ಬರೀತಾನೆ. 4ನೇದರಲ್ಲಿ ಕಪಿ ಮೊಸಳೆಯನ್ನು ವಂಚಿಸಿದ ಪ್ರಕರಣ, ವಂಚನಾ ಪ್ರಕರಣದಲ್ಲಿ ಬರೀತಾನೆ. 5ನೇದಲ್ಲಿ ಕಾಗೆ, ಆಮೆ, ಸಾರಂಗ ಮತ್ತು ಇಲಿಗಳು ಸ್ನೇಹದ ಕಥೆಯನ್ನು ಕಾಣಬಹುದಾಗಿದೆ. ಪ್ರಾಣಿಗಳು ಸಹ ಸ್ನೇಹದಿಂದ ಬದುಕ್ತಾವೆ, ಅದೇ ರೀತಿ ಮನುಷ್ಯರೂ ಕಥೆಗಳನ್ನು ಬರೀತಾನೆ. ಈ ಒಂದು
ದುರ್ಗಸಿಂಹನ ಪಂಚತಂತ್ರದಲ್ಲಿ ಇಲ್ಲಿ ಬರುವ ಕಥೆಗಳು ಮೃಗ ಪಕ್ಷಿಗಳಿಗೆ ಸಂಬಂಧಿಸಿದವು. ಇವು ಸ್ವಾರಸ್ಯವಾಗಿರುವುದರಲ್ಲದೆ ರಾಜನೀತಿ ವ್ಯವಹಾರವನ್ನು ಬೋಧಿಸುತ್ತಾನೆ. ಅಲ್ಲಲ್ಲಿ ಕವಿ ಸೊಗಸಾದ ಅಲಂಕಾರಗಳನ್ನು ಗಾದೆಗಳನ್ನು ಬಳಸಿಕೊಂಡು ಕಥೆಯನ್ನು ಕುತೂಹಲ ರೀತಿಯಲ್ಲಿ ಕುತೂಹಲವನ್ನು ಕೇಳಿಸುವಂತಹ ಕಥೆಗಳನ್ನು ಇದು ಅಬಾಲ ವೃದ್ಧರಿಗೆ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರಿಗೂ ತಿಳಿಯುವ ಅಂದರೆ ಅನ್ವಯವಾಗುವಂತಹ ಮನೋರಂಜಕವಾಗಿ ಬ್ರಾಹ್ಮಣರ ಸಾಹಿತ್ಯದ ಪ್ರಾಚೀನ ಕವಿಗಳಲ್ಲಿ ದುರ್ಗಸಿಂಹ ಒಬ್ಬನಾಗಿರೋ ಜೊತೆಗೆ ಪ್ರಸಿದ್ಧ ಕವಿಯೂ ಆಗಿದ್ದಾನೆ. ಒಂದೆರಡು ಕಥೆಯನ್ನು ಇಲ್ಲಿ ನಿಮಗೆ ಉದಾಹರಣೆಯಾಗಿ ಹೇಳುತ್ತೇನೆ ನೋಡಿ. ಈ ಒಂದು ಪಂಚತಂತ್ರ ಕಾವ್ಯ 12ನೇ ಶತಮಾನ ಅಂದರೆ 1030, 10ನೇ ಶತಮಾನ 11ನೇ ಶತಮಾನದಲ್ಲಿ ರಚನೆ ಮಾಡಿದಂತಹ ಈ ಕಾವ್ಯ ಇವತ್ತಿಗೂ ಈಗಿನ ಕಾಲಕ್ಕೂ ಹೊಸ ಕಾವ್ಯ ರೀತಿಯಲ್ಲಿ ಇವತ್ತಿನ ಜನರಿಗೂ ಅರ್ಥೈಸ್ಕೋಬಹುದು ಮತ್ತು ತಿಳ್ಕೋಬೇಕು. ಈ ಕಥೆಯ ಮೂಲಕ ಬುದ್ಧಿ ಮಾತನ್ನು ಹೇಳುತ್ತೆ, ನೀತಿಯನ್ನು ಹೇಳುತ್ತೆ, ಜೀವನಕ್ಕೆ ಬೇಕಾಗ್ತಕ್ಕಂಥ ಉಪಾಯಗಳನ್ನು ಹೇಳುತ್ತೆ. ಜನ ಯಾವ ರೀತಿ ವಂಚನೆ ಮಾಡ್ತಾರೆ, ಯಾವ ರೀತಿ ನಾವು ಒಳ್ಳೆಯ ರೀತಿ ಬದುಕಬೇಕು ಅನ್ನೋದನ್ನು ಈ ಕಥೆಯ ಮೂಲಕ ತಿಳ್ಕೋಬಹುದು, ತಿಳಿಯುವ ಹಾಗೆ ಈ ಕಥೆಯನ್ನು ರಚನೆ ಮಾಡಿದ್ದಾನೆ. ಇಲ್ಲಿ ಮೊಲಂ ಸಿಂಹಂ ಕೊಂದ ಕಥೆ ನೀವೆಲ್ಲರೂ ಕೇಳಿರ್ತೀರಿ. ಈ ಒಂದು ಕಥೆಯನ್ನು ಕೇಳಿರ್ತೀರಿ. ದೀರ್ಘಕರ್ಣ ಎಂಬ ಮೊಲ ಸಿಂಹವನ್ನು ಕೊಂದ ರೀತಿ ಏನಪ್ಪ ಅಂದರೆ, ಆ ಕಾಡಿನಲ್ಲಿದ್ದಂತಹ ಒಂದು ಸಿಂಹ ಏನು ಮಾಡ್ತಾ ಇರುತ್ತೆ ಅಂದರೆ ಎಲ್ಲ ಪ್ರಾಣಿಗಳನ್ನು ಬೇಟೆಯಾಡಿ ತಿಂತಾ ಇರತ್ತೆ. ಆ ಎಲ್ಲ ಪ್ರಾಣಿಗಳು ಸೇರಿ ಏನು ಮಾಡ್ತಾರೆ ಅಂದರೆ ಉಪಾಯ ಮಾಡ್ತಾರೆ. ಈ ರೀತಿ ಏನಪ್ಪ ಅಂದರೆ ನಮ್ಮನ್ನೇ ತಿನ್ಕೊಂತ ಹೋದರೆ ನಮಗೆ ಉಳಿಗಾಲಿಲ್ಲ ವಿಚಾರ ಮಾಡಿ ಎಲ್ಲ ಪ್ರಾಣಿಗಳು ಸೇರಿ ಆ ಕಾಡಿನ ರಾಜನಾದಂಥ ಸಿಂಹ, ಬಲಿಷ್ಠವಾದಂಥ ಸಿಂಹಕ್ಕೆ ಏನು ಮಾಡುತ್ತೆ ಅಂದರೆ ಒಂದು ಉಪಾಯ ಹೇಳ್ತಾರೆ. ದಿನ ಏನಪ್ಪ ಒಂದೊಂದು ದಿನಕ್ಕೂ ಒಬ್ಬೊಬ್ಬರು ಆಹಾರವಾಗಿ ಒಂದು ಪ್ರಾಣಿ ನಾವು ಕಳಿಸ್ತೀವಿ ಅಂತೇಳಿ ಉಪಾಯದಿಂದ ಅವನಿಗೆ ಅಂದರೆ ತಮ್ಮ ಪ್ರಾಣ ರಕ್ಷಣೆ ಮಾಡುವುದನ್ನು ಉಪಾಯ ಮಾಡ್ತಾರೆ. ಒಂದು ದಿನ ಏನಪ್ಪ ಅಂದರೆ ದೀರ್ಘಕರ್ಣ ಎಂಬ ಮೊಲಗದ ಪಾಳೆ ಬರುತ್ತೆ ಅಲ್ಲಿ ಆಹಾರವಾಗಿ ಹೋಗೋದಕ್ಕೆ. ಅವತ್ತೇನಪ್ಪ ಅಂದರೆ ಆ ಸಿಂಹವನ್ನು ಬಲಿ ಕೊಡುವುದನ್ನು ನಾವು ಕಾಣ್ತೀವಿ. ಯಾವ ರೀತಿಯಪ್ಪ ಅಂದರೆ ಅವತ್ತಿನ ದಿನ ಮೊಲ ತಡವಾಗಿ ಹೋಗುತ್ತೆ. ತಡವಾಗಿ ಹೋದಂಥ ಸಂದರ್ಭದಲ್ಲಿ ಬಾಯಾರತ್ತೆ. ನೋಡು, ಸಾವು ನನಗೆ ತನ್ನ ಕಣ್ಣ ಮುಂದಿದೆ. ಮೊಲಕ್ಕೆ ನಾನು ಏನಪ್ಪ ಈ ಸದ್ಯ ಹೋಗಿ ನಾನು ಸಿಂಹಕ್ಕೆ ಆಹಾರ ಹಾಕಿ ನನಗೆ ಗೊತ್ತಿರುತ್ತೆ. ಆ ಒಂದು ಭಯದಿಂದ ಬಾಯಾರಿಕೆಯಾಗಿ ಒಂದು ಬಾವಿಗೆ ನೀರು ಕುಡಿಯೋಕ್ಕೆ ಹೋಗುತ್ತೆ. ಹೋದಂಥ ಸಂದರ್ಭದಲ್ಲಿ ಅದು ಪ್ರತಿಬಿಂಬ ನೋಡುತ್ತೆ. ಪ್ರತಿಬಿಂಬ ನೋಡಿದಂತಹ ಸಂದರ್ಭ ಅದನ್ನು ಈ ಸಿಂಹವನ್ನು ಇಲ್ಲೇ ಸಾಯಿಸಬೇಕು ಅಂತ ವಿಚಾರ ಮಾಡಿಕೊಂಡು ಹೋಗುತ್ತೆ. ಒಂದು ಸಿಂಹನ ಹತ್ತಿರ ಹೋದಾಗ ಯಾಕೆ ತಡ ಅಂತ ಕೇಳುತ್ತೆ ಆ ಸಿಂಹ. ಕೇಳಿದಾಗಿಲ್ಲ, ನಿನಗಿಂತಲೂ ಭಯಂಕರವಾದಂತಹ ಸಿಂಹ ಇದೆ ಅಂತ ಹೇಳಿದಾಗಿಲ್ಲ, ನಾನು ಈ ಒಂದು ಸಿಂಹಕ್ಕೆ ಆಹಾರವಾಗಿ ಹೋಗಬೇಕಂದಂಥ ಸಂದರ್ಭದಲ್ಲಿ ಅದು ಹೇಳುತ್ತೆ, ನಿನಗೆ ಅಪಹಾಸ್ಯ ಮಾಡಿ. ಏನು ಅಪಹಾಸ್ಯ ಮಾಡ್ತಂದರೆ, ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನುವುದು ಬಿಟ್ಟು ನಿನ್ನಂಥ ಚಿಕ್ಕ ಪ್ರಾಣಿಯನ್ನು ತಿನ್ನುವಂಥ ಯಾವುದದು ಸಿಂಹ? ಅದು ಗ್ರಾಮ ಸಿಂಹ ಅಂದರೆ ನಾಯಿ ಅದು ಅಂತೇಳಿ ಅಪಮಾನ ಮಾಡ್ತೀನಿ ನಿನ್ನ ಅಂತೇಳಿ ಹೇಳಿದಾಗ ಹಸಿವಿನಿಂದ ಒದ್ದಾಡ್ತಿರತಕ್ಕಂತಹ ಸಿಂಹ ಮತ್ತಷ್ಟು ಕೋಪಗೊಳ್ಳುತ್ತೆ. ನಡಿ, ನನ್ನನ್ನು ಅಪಹಾಸ್ಯ ಮಾಡುವ ಆ ಸಿಂಹವನ್ನು ಮೊದಲು ಸಾಯಿಸಿ ನಿನ್ನನ್ನು ತಿಂತೀನಿ ಅಂತೇಳಿ ಕೋಪ ನೆತ್ತಿಗೆ ಇರುತ್ತೆ. ಆ ಕೋಪದಿಂದಲೇ ಏನಪ್ಪ ಅಂತ ನೇರವಾಗಿ ಬಾವಿಗೆ ಬರುತ್ತೆ. ಬಾವಿಯಲ್ಲಿ ಅದರ ಪ್ರತಿಬಿಂಬ ಕಾಣುತ್ತೆ. ಅದೇ ಸಿಂಹ ಅಂತ ತಿಳಿದುಕೊಂಡು ಆ ಬಾವಿಗೆ ಹಾರಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತೆ. ಉಪಾಯದಿಂದ ಈ ಯಾವುದು ಮೊಲ ತನ್ನ ಜೀವನ ರಕ್ಷಿಸಿಕೊಳ್ಳುತ್ತೆ. ಅದಕ್ಕೆ ಒಂದು ಮಾತು ಹೇಳ್ತಾನೆ, ನಾಶಕಂ ಬುದ್ಧಿವಂತ ಪುರುಷೇಶ. ಬುದ್ಧಿವಂತನಾದವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅಂದರೆ ಚಿಕ್ಕದಾದ ಮೊಲ ಬುದ್ಧಿವಂತನಿಂದ ಏನಪ್ಪ ಅಂದರೆ ತನ್ನ ಪ್ರಾಣವನ್ನು ಏನಪ್ಪ ಕಾಪಾಡ್ಕೊಳ್ತಾನೆ. ಕೋಪದ ಕೈಯಲ್ಲಿ, ಸಿಟ್ಟಿನ ಕೈಯಲ್ಲಿ ತನ್ನ ಬುದ್ಧಿ ಕೊಟ್ಟರೆ, ಕೋಪದ ಕೈಯಲ್ಲಿ ತನ್ನ ಬುದ್ಧಿ ಕೊಟ್ಟರೆ ಪ್ರಾಣವನ್ನೇ ಏನಪ್ಪ ಕಳೆದುಕೊಳ್ಳುವಂತಹ ಸಂದರ್ಭವನ್ನು ಸಿಂಹದ ಕಥೆಯನ್ನು ನಾವಿಲ್ಲಿ ಮೊಲಂ ಸಿಂಹಂ ಕೊಂದ ಕಥೆಯ ಮೂಲಕ ಇಷ್ಟು ಸಾಕಷ್ಟು ಕಥೆಗಳನ್ನು ಬರೆದಿದ್ದಾನೆ. ಏನಪ್ಪ ಶಿವಭೂತಿ ಕಥೆ ಬರೆದಿದ್ದಾನೆ. ಬೇಡನೆಂಬ ವ್ಯಕ್ತಿ ಶಿವಭೂತಿ ಎಂಬ ಬ್ರಾಹ್ಮಣನಿಗೆ ಮೋಸ ಮಾಡುವಂಥದ್ದನ್ನು ನಾವು ಈ ಕಥೆಯನ್ನು ಕಾಣ್ತೀವಿ. ಇಷ್ಟು ಸಾಕಷ್ಟು ಕಥೆಗಳನ್ನು, ಕಾಗೆಗಳ ಬಗ್ಗೆ ಕಥೆಯನ್ನು, ಎತ್ತಿನ ಕಥೆಯನ್ನು, ಹೀಗೆ ಸಾಕಷ್ಟು ಕಥೆಗಳನ್ನು ನಾವು ಈ ಪಂಚತಂತ್ರದಲ್ಲಿ ನೋಡಬಹುದು. ಒಟ್ಟಿನಲ್ಲಿ ಕನ್ನಡ ಸಾಹಿತ್ಯದ ಪ್ರಾಚೀನ ಸಾಹಿತ್ಯದಲ್ಲಿ ದುರ್ಗಸಿಂಹನು ಸ್ಮಾರ್ತ ಬ್ರಾಹ್ಮಣ ಅಂದರೆ ಬ್ರಾಹ್ಮಣ ಕುಲದವನಾದಂಥವನು ಏನಪ್ಪ ಅಂದರೆ ಒಂದಷ್ಟು ತನ್ನ ಧರ್ಮ ಮತ್ತು ಜೈನ ಧರ್ಮದ ಆಶೆಗಳನ್ನಿಟ್ಟುಕೊಂಡು ಒಂದಷ್ಟು ಉಪಯುಕ್ತವಾದಂತಹ ಕಥೆಯನ್ನು ಬರೆದಿದ್ದಾನೆ ಅನ್ನೋದನ್ನು ಈ ಒಂದು ಕಾವ್ಯದ ಮೂಲಕ ನಾವು ಅಧ್ಯಯನ ಮಾಡಬಹುದು. ಎಷ್ಟು ದುರ್ಗಸಿಂಹನ ಪರಿಚಯ.